ನ್ಯಾಯಾಂಗ ಇದೆ, ಕಾರ್ಯಾಂಗ ಇದೆ, ಶಾಸಕಾಂಗ ಇದೆ. ಎಲ್ಲ ವಿಧದಲ್ಲೂ ನಾವು ಹೋರಾಟ ಮಾಡಿ ಮುಂಚೆ ಹೆಂಗಿತ್ತೋ ಆ ಇದು ಪ್ರೋಸೆಸ್ಗೆ ಈ ಬಿಲ್ನ ವಾಪಸ್ ತಗೊಂಡ್ಬರ್ಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. 1 ವರ್ಷ ಆಗಲಿ, 2 ವರ್ಷ ಆಗಲಿ, 1 ದಿವಸ ಆಗಲಿ. ನಂಬರ್ 1 ಹೆಸರು ಚೇಂಜ್ ಮಾಡಿದ್ರು, ಆ ಹೆಸರನ್ನ ನೀವು ಚೇಂಜ್ ಮಾಡಿದ್ರಿ, ನೀವು 2ನೇ ಸಲ ಮರುನಾಮಕರಣ ಮಾಡಿದ್ರಿ. ನೋಡಿ, ನಾವು ಗಾಂಧಿಗೆ ಮಹಾತ್ಮ ಗಾಂಧಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ಮಹಾತ್ಮ ಗಾಂಧಿ ಅವರಿಗೆ ಒಂದು ಅರ್ಪಣೆ ಮಾಡಿದ್ದೀವಿ. ಏನಕ್ಕೆ ಅಂದರೆ ಗ್ರಾಮ ಸ್ವರಾಜ್ಯ ಮೂಲಕ ಗ್ರಾಮೀಣ ಜನರಿಗೆ, ಬಡ ಕೂಲಿ ಕಾರ್ಮಿಕರಿಗೆ ಒಂದು ಕೆಲಸವನ್ನು ನೀಡಿ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ. ಇವ್ರ ತರ ನಾವು ಗೋಡ್ಸೆ ಸಂತತಿಯವರಲ್ಲ ನಾವು ಮೇಡಮ್. ಈಗ ನಂದನ್ ಅವರೇ, ಗಾಂಧಿ ಹೆಸರು ತೆಗೆದು ಮೋದಿ ಹೆಸರು, ಅಮಿತ್ ಶಾ ಹೆಸರು ಇಟ್ಟಿದ್ರೆ, ನೀವು ಅಪಸ್ವರ ಇಟ್ಟಿದ್ರೆ ಅರ್ಥ ಇರ್ತಾ ಇತ್ತು. ಈಗ ಅವ್ರಿಗೆ ರಾಮನ ನೋಡಿ, ಲೆಟ್ಸ್ ನಾಟ್ ಮಿಕ್ಸ್ ಇದು ರಾಮ ಗೀಮ. ಮುಂಚೆ ಏನಿತ್ತೋ ಅದಕ್ಕೆ ಏನಕ್ಕೆ ಇವ್ರಿಗೆ ಗಾಂಧಿ ಹೆಸರನ್ನ ತೆಗೆದಿದ್ದಾರೆ? ಹೆಸರು ಬದಲಾವಣೆನೇ ಅಭಿವೃದ್ಧಿನ ಬಿಜೆಪಿಗೆ ಅಲ್ಲಲ್ಲ. ನೋಡಿ, ಬೇರೆ ಹೆಸರು ನೋಡಿ, ಇವ್ರದ್ದು VBG ರಾಮ್ಜಿ ಇಟ್ಕೊಂಡಿದ್ದ ಬೇರೆ ಒಂದು ಯೋಜನೆ ಚಾಲನೆ ನೀಡಲಿ, ಅದಕ್ಕೆ ಇಟ್ಕೊಳ್ಳಿ. ಹೆಸರು ಬದಲಾವಣೆನೇ ಅಭಿವೃದ್ಧಿನ ಬಿಜೆಪಿ ತಲೆಯಲ್ಲಿರೋದು ಹಂಗಾದ್ರೆ? ಮೇಡಮ್, ಹೆಸರು ಬದಲಾವಣೆ ಅಂತದ್ದಲ್ಲ ಮೇಡಮ್, ಇದು ಯೋಜನೆಯ ಪರಿಷ್ಕೃತವಾದದ್ದು. ಯೋಜನೆಯಲ್ಲಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರಪಿತರ ಬಗ್ಗೆ ಮಾತಾಡ್ತೀವಿ, ಅವರ ಕಲ್ಪನೆ, ಗ್ರಾಮಗಳ ಸ್ವರಾಜ್ಯದ ಕಲ್ಪನೆ, ಆ ಒಂದು ಕಲ್ಪನೆಯಲ್ಲಿ ಆಗ್ತಾ ಇರುವಂತದ್ದೇನೆ. ಇವ್ರಿಗೆ ಹೆಸರಿಂದ ಏನಾಗ್ಬೇಕಾಗಿರುತ್ತೋ, ಇವರಿಗೆ ರೈತರಿಗೆ ಮಹಾತ್ಮ ಗಾಂಧಿ ಅವರ ಏನು ಸಹಕಾರ, ಕನಸುಗಳು ಸಾಕಾರ ಆಗ್ಬೇಕಾ, ಇಲ್ಲ ಇವರು ಹೆಸರಿಂದ ಮಾತ್ರ ಇದು ಮಾಡುವಂತದ್ದ? ಅವರ ಒಂದು ಏನ್ ಕನಸಿತ್ತು ಅದನ್ನ ನಾವು ನೆನ್ಸು ಮಾಡ್ತಾ ಇರುವಂತದ್ದು. ಗಾಂಧೀಜಿ ಮೊದಲೇ ಹೇಳಿದ್ರು, ಇನ್ನೊಂದ್ಸಲ ಹೇಳಿದ್ರು, ನಾವು ಸ್ವತಂತ್ರ ಆದ್ಮೇಲೆ ಕಾಂಗ್ರೆಸ್ ಅನ್ನು ವಿಭಜಿಸಬೇಕು, ಬ್ಯಾನ್ ಮಾಡಬೇಕು, ವಿಸರ್ಜಿಸಬೇಕು ಅಂತ. ಇವ್ರು ಮಾಡಿದ್ರ? ಇವರು ಗಾಂಧೀಜಿ ಮಾತ್ರ ಕೇಳಿದ್ರೆ? ಇವರು ಇಲ್ವಲ್ಲ, ಅದೇನು ಕೇಳಿಲ್ವಲ್ಲ. ನಾವ್ ಹೇಳ್ತಾ ಇರುವಂತದ್ದು ಇದ್ರಲ್ಲಿ ಏನೆಲ್ಲ ಗಾಂಧಿ ಕೊಡ್ತಾ ಇರೋ ಮರ್ಯಾದೆ ಅಂತ ಕೇಳ್ತಾರೆ ಅವರು. ಸರಿ, ಅವ್ರ ಗಾಂಧಿ ತತ್ವಗಳನ್ನು ಅನುಸರಿಸಲಿಲ್ಲ, ಯೋಜನೆಗೆ ಮಾತ್ರ ಗಾಂಧಿ ಹೆಸರಿಟ್ರು. ನೀವು ಆ ಹೆಸರುಗಿಟ್ಟಿದ್ದ ಅಂದ್ರೆ ಯೋಜನೆಗಿಟ್ಟಿದ್ದ ಹೆಸರನ್ನು ತೆಗಿತಾ ಇದ್ದೀರಾ? ಸಿಂಪಲ್ ಎಕ್ಸಾಂಪಲ್ ತಮ್ಗೆ ಹೇಳ್ತೀನಿ. ಇದೇ ಗಾಂಧಿನಗರ ಕ್ಷೇತ್ರ ಬೆಂಗಳೂರಿನ ಆನ್ಸರ್ ಕೇಳ್ಕೊಳ್ಳೋದು ದಯವಿಟ್ಟು ನನಗೆ ಅನ್ಸ್ಕೊಡಿ. ಇದೇ ಗಾಂಧಿನಗರ ಕ್ಷೇತ್ರದಲ್ಲಿ, ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರದಲ್ಲಿ ಗಾಂಧಿನಗರ ಅಂತ ವಾರ್ಡ್ ಇತ್ತು. ಆ ಗಾಂಧಿನಗರ ವಾರ್ಡ್ ಹೊಸ GBA-ನಲ್ಲಿ ನೆಹರು ನಗರ ಅಂತ ಹಾಕಿದೆ. ಒಂದ್ ನಿಮಿಷ, ಯಾಕೆ ಗಾಂಧಿ ಹೆಸರು ತೆಗೆದ್ರು? ಗಾಂಧಿ ಹೆಸರು ಡೈವರ್ಟ್. ಅವ್ರು ಹೇಳಿದ್ ಮಾತ್ರ ಸರಿ ಆಗುತ್ತೆ. ನಾವೇನ್ ಯೋಜನೆ ಬಿಟ್ಟು ಬೇರೆ ಯಾವ್ದನ್ನು ಯಾಕೆ ಮಾಡಿದ್ರು? ಚೇಂಜ್ ಮಾಡಿದ್ರು, ನೆಹರು ನಗರ ಅಂತ ಯಾಕೆ ಮಾಡಿದ್ರು? ಹೆಸರು ಚೇಂಜ್ ಮಾಡದೆ ಅಭಿವೃದ್ಧಿನ ನಿಮ್ಮ ಪಾಲಿಗೆ? ಮೇಡಮ್, ಯೋಜನೆ ಅಭಿವೃದ್ಧಿ ಅಂತಲ್ಲ, ಇವರ ಒಂದು ಕಾಲಘಟ್ಟದಲ್ಲಿ 2 ಲಕ್ಷ ಕೋಟಿನ ಇದ್ದಿದ್ದು, ಅದಕ್ಕಿಂತ ದುಪ್ಪಟ್ಟ 8 ಲಕ್ಷ ಕೋಟಿ ಬಜೆಟ್ ಇರುವಂತದ್ದು ಇದರಲ್ಲಿ ಮನ್ರೇಗಾದಲ್ಲಿ ನಾವು ಇರ್ಬೇಕಾದ ಕೊಟ್ಟಿದ್ದಂಥದ್ದು. ಆಮೇಲೆ ತಿಳ್ಕೊಬೇಕಾಗುತ್ತೆ, ರಾಜ್ಯ ಸರ್ಕಾರದ ತಲೆ ಮೇಲೆ ತಂದು ಹೆಣವಾರವನ್ನ ಹೊರಿಸಿದ್ರೆ ನಿಮ್ದು ಏನು? ನಾವು ಮೀಡಿಯಾದವ್ರು ತಮಗೂ ಒಂದು ಪ್ರಶ್ನೆ ಕೇಳ್ತೀನಿ. ಇದೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು 40% ಕಮಿಷನ್ ಏನೋ ಭ್ರಷ್ಟಾಚಾರ ಏನೋ ಮಾಡ್ತಾ ಇದ್ರಲ್ಲ, ಅದನ್ನೇ ತಗೊಬಂದು ಉದ್ಧಾರ ಮಾಡ್ಬಿಡ್ತೀವಿ ಅಂತ. ಯಾವ 40% ಕಮಿಷನ್ ಕೊಟ್ರ ಇವರು? ಸೇಮ್ ರೇಷಿಯೋ ಕರ್ನಾಟಕದ ಜೊತೆಗೆ ಬೇರೆ ರಾಜ್ಯಗಳಿಗೂ ಸೇಮ್ ರೇಷಿಯೋ ಹಾಕಿದಿರಿ. 60-40 ಅಲ್ಲಿ, 90-10 ಅಲ್ಲಿ. ಅದು ರಾಜ್ಯ ಸರ್ಕಾರಗಳಿಗೆ ಹೆಣಭಾರ ಹೊರಿಸ್ದಂಗೆ ಅಂತ ಅನ್ನಿಸ್ತಾ ಇಲ್ವಾ ಮೇಡಮ್? ಹಾಗಾದ್ರೆ ರಾಜ್ಯಗಳಿಗೆ ಹೊಣೆ ಇದಿಲ್ವಾ? ಹಾಗಾದ್ರೆ ದೇಶದ ಜನರ ಟ್ಯಾಕ್ಸ್ ಮನಿಯನ್ನ ಯಾವುದೇ ರೀತಿಯಾಗಿ ಖರ್ಚು ಮಾಡಿ ಅದು ನ್ಯಾಷನಲ್ ಅಸೆಟ್ ಆಗ್ತೀರಾ ಮೇಡಮ್? ಅದಕ್ಕೆ ಹೇಳ್ತಾ ಇರೋದು, ಯಾವ್ದು ನ್ಯಾಷನಲ್ ಅಸೆಟ್ ಕ್ರಿಯೇಟ್ ಮಾಡಿದ್ದೀರಾ ನೀವು? ಮನ್ರೇಗಾದಲ್ಲಿ ಯಾವ್ದು ಇದು ಮಾಡಿದ್ದೀರಾ? ಯಾವ್ದು ಮಾಡಿಲ್ಲ. ಭ್ರಷ್ಟಾಚಾರದ ಕೂಪವಾಗಿ ಕಾಂಗ್ರೆಸ್ಸಿನ ಇನ್ನೊಂದು ಎಕ್ಸ್ಟೆಂಡೆಡ್ ಹ್ಯಾಂಡ್ ಅದು. ಕಾಂಗ್ರೆಸ್ಸಿನ ಇನ್ನೊಂದು ಎಕ್ಸ್ಟೆಂಡೆಡ್ ಹ್ಯಾಂಡ್ ಇದೇ ಪಶ್ಚಿಮ ಬಂಗಾಳದಲ್ಲಿ 2022ರಿಂದ 2024-25ರಲ್ಲಿ 22,000 ಕೋಟಿ ಭ್ರಷ್ಟಾಚಾರ ಆಗಿದೆ. ಈ ತರದ್ದು ಇಡೀ ಭಾರತದಲ್ಲಿ ಅಲ್ಲ ಆಗಿರುವಂತ ಆ ಒಂದು ಲೂಪ್ ಹೋಲ್ಸ್ ನ ತಡೆಗಟ್ಟಕ್ಕೋಸ್ಕರನೇ ಹೊಸ ಕಾಯ್ದೆ ತಗೊಬಂದಿರುವಂತದ್ದು. ಅದು ಇವ್ರಿಗೆ ಏನಂತಂದ್ರೆ, ಅವ್ರಿಗೊಂದು ಎಕ್ಸ್ಟೆಂಡೆಡ್ ಆಗಿ ಭ್ರಷ್ಟಾಚಾರದ ಇನ್ನೊಂದು ಇದಾಗಿತ್ತು ಅವ್ರಿಗದಲ್ಲಿ, ಅದು ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವ್ರು ಅಳಲೇ ಹೊರತು ಬೇರೆ ಇನ್ಯಾವುದಕ್ಕೂ ಅಳಲಲ್ಲ. ನಾನ್ ಕೇಳ್ತಾ ಇರುವಂತದ್ದು, ಏನ್ ನಿಮಗೆ ತೊಂದರೆ? ನಿಮಗೆ ವಾಟ್ ಈಸ್ ಇಟ್? 100 ದಿನದಿಂದ 125 ದಿನ ಜನರ ಒಪ್ಕೊಂಡಿದ್ದಾರೆ. ಇವರ ರಾಜಕೀಯ ತಿಕ್ಕಾಟ, ಇವರ ಒಂದು ಇದು ದೇಶದಲ್ಲಿ ಇವ್ರಿಗೇನು ಬೇರೆ ಕೇಂದ್ರ ಸರ್ಕಾರದ ಮೇಲೆ ಹೇಳಕ್ಕಿದ್ದಿಲ್ಲ. ರಾಜ್ಯ ಸರ್ಕಾರ ಇದೊಂದೇ ಹೇಳ್ತಾ ಇರುವಂತದ್ದು. ಪಕ್ಕದ ತೆಲಂಗಾಣದಲ್ಲಿ ಇದ್ರದ್ದು ಉಸಿರೇ ಇಲ್ಲ. ರೇವಂತ್ ರೆಡ್ಡಿ ಉಸಿರೇ ಇಲ್ಲ. ಹೇಳ್ಬೇಕಾಗತ್ತೆ, ರೇವಂತ್ ರೆಡ್ಡಿ ಉಸಿರೇ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇವರೇ ಕೇಳ್ಬೇಕಾಗತ್ತೆ. ಮೇಡಮ್, ನೀವು ಅದನ್ನ ಹೇಳ್ಕೊಳ್ತೀರಲ್ಲ ಮೇಡಮ್. ಮೇಡಮ್, ನೀವು ಪ್ರತಿಪಕ್ಷದ ಒಂದು ಉತ್ತರವನ್ನ ತಗೊಳ್ಳುವಂತ ಯಾಕೆ ಮಾಡ್ತಾ ಇಲ್ಲ ಮೇಡಮ್ ನೀವು?
ತಿರ್ಗಾ ನೀವು ಈ ತರ ಎಲ್ಲ ಕೇಳಿದ್ರೆ ಎದ್ದೋಯ್ತೀವಿ ಹೋಗಿತ್ತು ಇಲ್ಲಿ ನೀವು ಮನಸ್ಸಿದ್ರೆ ನೋಡಿ, ಮರ್ರಿ ಇಲ್ಲಿ ಬಂದಿರೋದು ಕರೆದಿರೋದು ನೀವು ನೀವು ಹೇಗೆ ಮನಸ್ಸಿದ್ರೆ ಮಾತಾಡ್ತೀರೋ, ಮನಸ್ಸಿದ್ರೆ ಇವೆಲ್ಲ ನೀವು ಹೇಗೆ ಎಲ್ಲ ರೇ ಮಾತಾಡ್ತೀರೋ ಇವೆಲ್ಲ ನಾನು ಹಂಗೆ ಸರಿಯಾಗಿ ಮಾತಾಡೋದು react ಕಲ್ತ್ಕೊಳ್ಳಿ ಮಾಡ್ಬೇಕಾಗುತ್ತೆ. ಪರಿಚಯ ಸರಿಯಾಗಿ ಮಾತಾಡೋದು ಮನಸ್ಸಿದ್ರೆ ಅಂತ ಯಾಕೆ ಯಾಕೆ ಏನಕ್ಕೆ ಹೇಳ್ತಾ ಮನಸ್ಸಿದ್ರೆ ಇದ್ದೀರಿ ನೀವು? ಕರೆಕ್ಟ್ ಆಗಿ ಬರೀ ಹೇಳ್ರಿ ಸರಿಯಾಗಿ ಮಾತಾಡ್ತಾ ಕ್ವಶನ್ ಕೇಳಿ ನೀವು ನೀವು ನನಗೆ ಮನಸ್ಸಿದ್ರೆ ಏನಕ್ಕೆ ಹೇಳ್ಕೊಡ್ಬೇಕಾ? ಮನಸ್ಸಿದ್ರೆ ಏನಕ್ಕೆ ಮನಸ್ಸಿದ್ರೆ ನಾನು ಮಾತಾಡಲ್ಲ ನೀವು ಮಾಡಕ್ ಅದಕ್ಕೆ ನೀವು ಸುಮ್ನೆ ಕ್ವಶನ್ ಕೇಳಕ್ ಕೂತಿದ್ದೀರಾ? ಆನ್ಸರ್ ಮಾಡಕ್ ಕೇಳಿರೋದು ಮನಸ್ಸಿದ್ರೆ ಅಂದ್ರೆ ಏನರ್ಥ ನೀವೇ ತಾನೇ ಮಾತಾಡಲ್ಲ ಅಂತ ಸರಿಯಾಗಿ ಹೇಳಿದ್ದು. ಮಾತಾಡೋದು ಕಲ್ತ್ಕೊಳ್ಳಿ ಏನ್ ಮನಸ್ಸಿದ್ರೆ ಅಂತ ಏನ್ರಿ ಅರ್ಥ ಸರಿಯಾಗಿ ಮಾತಾಡ್ಬೇಕು ಏನಕ್ಕೆ ಮನಸ್ಸಿದ್ರೆ ಹೇಳ್ರಿ. ಏನಕ್ಕೆ ಏನ್ರಿ ಮನಸ್ಸಿರ್ಬೇಕು ಸರಿಯಾಗಿ ಮಾತಾಡ್ಬೇಕು ಮತ್ತೆ ಹೇಳ್ಕೊಡಿ. ಕರೆದ್ರಿ ಮತ್ತೆ ನಮ್ಮನ್ನ ನಾಳೆಯಿಂದ ಬಂದು ಏನ್ರಿ tuition ಕರೆದ್ರಿ ಮಾಡಿ ನೀವು. ಏನ್ರಿ ಕರೆದ್ರಿ ಮತ್ತೆ ಅವ್ರಿಗೋಸ್ಕರ tuition ಮಾಡಿ ಮತ್ತೆ ನೀವು. ಅವ್ನು ನಾಳೆಯಿಂದ. YouTube ಮತ್ತೆ ಮನಸ್ಸಿದ್ರೆ ನೀವ್ ತಾನೇ ಹೇಳಿದ್ದು ಅಲ್ಲ ನೀವು ಕೂತ್ಕೊಂಡು ಮನಸ್ಸಿದ್ರೆ ಅಂದ್ರೆ ಏನು ಅರ್ಥ ಮಾತಾಡಲ್ಲ ಮನಸ್ಸಿದ್ರೆ ಅಂದ್ರೆ ಏನು ಅರ್ಥ ನಿಮ್ಗೆ ಹೇಳಕ್ಕೆ ಏನ್ ಮನಸ್ಸಿದ್ರೆ ಅಂದ್ರೆ ಅರ್ಥ ಉತ್ತರ ಕೊಡಕ್ ಮನಸ್ಸಿದ್ರೆ ಏನ್ ಮನಸ್ಸಿದ್ರೆ ಅಂತ ಅರ್ಥ ಉತ್ತರ ಕೊಡಿ, ಏನ್ ಏನಕ್ಕೆ ಅರ್ಥ? ಮನಸ್ಸಿದ್ರೆ ಮನಸ್ಸಾರಿಗೆ ಬರ್ಬೇಕು ಬತ್ತಾರಿಗೆ ಕರೆದ್ರಿ ಮತ್ತೆ ನಮ್ಮನ್ನ ನೀವು ತಾನೇ ನಮ್ಮ ಮಾತಾಡಲ್ಲ ಮನಸ್ಸಿಗೆ ಅಂತ ಕರೆದ್ರಿ ಹೇಳಿದ್ರಿ. ಮನಸ್ಸಿದ್ರೆ ಅಂದ್ರೆ ಏನಕ್ಕೆ ಕರೆದ್ರಿ ಅಸಂಬದ್ಧ ಚರ್ಚೆ ಅಸಂಬದ್ಧ ಚರ್ಚೆ ನೀವು ಮಾಡಕ್ಕಾಗಲ್ಲ. ಮನಸ್ಸಿದ್ರೆ ಅಂತೆ ಏನಕ್ಕೆ ಮನಸ್ಸಿದ್ರೆ ಯೋಜನೆ ಬಗ್ಗೆ ಏನಕ್ಕೆ ಮಾತಾಡ್ತೀರಾ, ಮನಸ್ಸಿದ್ರೆ ಮಾತಾಡಿ. ಫಸ್ಟ್ ಉತ್ತರ ಹೇಳಿ ಏನಕ್ಕೆ ಮನಸ್ಸಿದ್ರೆ ಯಾರು ಉತ್ತರ ಕೊಡಕ್ ನೀವು ಮನಸ್ಸಿದ್ರೆ. ಡೈರೆಕ್ಟ್ ಆಸ್ಕ್ ಕ್ವಶ್ಚನ್ ಉತ್ತರ ಕೊಡಕ್ ಕ್ವಶ್ಚನ್ ಕೇಳಿ ಮನಸ್ಸಿದ್ರೆ ಆನ್ಸರ್ ಉತ್ತರ ಹೇಳ್ತೀನಿ ನಾನು ಕೊಟ್ರೆ ಇಲ್ವಾ ಇಷ್ಟು ಆ. ಸುಮ್ಮನೆ ಕೂರ್ತೀನಿ ಅಂದ್ರಲ್ಲ ಹಂಗೆ ಆ. ಕೂತ್ಕೊಂಡು ನಿಮಗ್ ಬಿಟ್ಟಿದ್ದು ಒಳ್ಳೆ ಸರ್ ಆಯ್ತು ಮನಸ್ಸಿದ್ರೆ ಅಂತೆ ಏನಕ್ಕೆ ಮನಸ್ಸು ಮನಸ್ಸಿರತ್ರ ಈಗ ಬಂದಿರೋದಿಲ್ಲ ಸಂಬಂಧ ಚರ್ಚೆಗಳಿಗೆ ನಾನ್ time ನಮ್ ಖರ್ಚು ಕಳ್ಸಕ್ ಮಾಡ್ಕೊಂಡು ಬಂದಿರೋದಿಲ್ಲ ನಮ್ಗೆ ನಮ್ ಈಗ ಕಟ್ರ ಏನು? ಖರ್ಚು ಹಾಕೊಂಡು ನಮ್ ನಿಮ್ ಕಾರ ಹಾಕೊಂಡು ಹೋಗಿ ಬಂದಿರೋದು ನೋಡ್ಕೊಂಡು ಪ್ರಶ್ನೆ ಕೇಳ್ಕೊಂಡು ಕೂತ್ಕೊಳ್ತೀನಿ ಯಾರಿಗೆ ನಾನು. ನಿಮ್ಮ ಊರಿಗೆ ನ್ಯಾಯ ಹೇಳ್ಬೇಕಾ ನಾನು ನೀವು ಹೋಗಿ- ನೀವು ಹೇಳಿದ್ರೆ ನೀವು ವಾರ್ತೆ ನಾನು ಕೇಳ್ಬೇಕಾ ರೇ ನಮ್ಮನ್ನ ಕರ್ಸೋದು ನೀವು ಕೇಳಕ್ಕೆ ನಮ್ಮನ್ನ ಕ್ವಶನ್ ಕೇಳಿ ಆನ್ಸರ್ ಹೇಳ್ತೀವಿ ಹೇಳಿದ್ನೆಲ್ಲ ನೀವು ಹೇಳಿದ್ರೆ ನಾನು ಪುಟ್ಟ ಕೇಳಕ್ಕೂ ರೆಡಿ ಇಲ್ಲ ಕೂತ್ಕೊಂಡು ಕೇಳಿ ನೀವು ಹೇಳಿದ್ರೆ ನಾನು ಅಂತ ಕೇಳಕ್ಕೆ ರೆಡಿ ಇಲ್ಲ ರೇ ನೀವು ಹೇಳಿ ವಾರ್ತೆ ಇನ್ಯಾರಿಗೆ ಓದ್ಕೊಳ್ಳಿ ಹೇಳ್ತೀರಿ ನೀವು? ಓದ್ಕೊಳ್ಳಿ ವಾರ್ತೆಯ ಇನ್ಯಾರಿಗೆ ಇಲ್ಲಿ ಹೇಳ್ತೀರಿ ನನ್ನ ಮುಂದೆ ನೀವು? ಹೋದ್ರೆ ನಾನು ಕೇಳಲ್ಲ ಇನ್ಯಾರಿಗೆ ಹೇಳ್ತೀರಿ? ನಾನು ಕೇಳಲ್ಲ ರೀ ಬೈ- ನಿಮ್ಮ ನಿಮ್ಮ ವಾರ್ತೆ ನಾನು ಹೋಗಿ ಕೇಳಲ್ಲ ರೀ ಪ್ರಶ್ನೆ ಕೇಳಕ್ ನಾನು ready ನಿಮ್ಮ ಇಲ್ಲ. ವಾರ್ತೆ ನಾನು ಕೇಳಲ್ಲ ಹೇಳಲ್ಲ. ಕೇಳಲ್ಲ ರೀ ಕೂತ್ಕೊಳ್ಳಿ ಸುಮ್ನೆ. ಅಯ್ಯ ಕೂತ್ಕೊಳ್ಳಿ ಸುಮ್ನೆ. ಕೂತ್ಕೊಳ್ಳಿ ನೀವು ನನ್ಗೇನ್ ಹೇಳ್ತಾರೆ ಕೂತ್ಕೊಳ್ಳಿ ಅಂತ ರೀ, ಯಾರಿಗೆ ಹೇಳ್ತಾರೆ ತುಂಬಾ ಕೂತ್ಕೊಳ್ಳಿ ಅಂತ nonsense ರೀತಿ ವರ್ತನೆ ನೀವು ಮಾಡೋದು ನಾನ್ ಬೇಡ. ಸೆನ್ಸು ನಾನಲ್ಲ ಇಲ್ಲಿ ಗೂಂಡಾ ವರ್ತನೆ, ನೀವು ಈ ರೌಡಿ ಗೂಂಡಾ ವರ್ತನೆ, ವರ್ತನೆ ನನ್ನ ಹತ್ರ ಹೇಳ್ಬೇಡಿ ಆಗಲ್ಲ. ಯಾರ ಹತ್ರ ಹೇಳ್ದಾಗ ನನ್ನ ಹತ್ರ ಹೇಳ್ಬೇಡಿ ರೌಡಿಸಂ ನನ್ನ ಹತ್ರ ನನ್ನ ತೋರ್ಸಕ್ ನೀವು ಬರ್ಬೇಡಿ. ರೌಡಿಸಂ ತೋರಿಸ್ತಾ ಇರೋದು. ಆದ್ರೆ ಉತ್ತರ ಕೊಡಿ ನೀವು. ಆದ್ರೆ ಕೂತ್ಕೊಂಡ್ರೆ ಇಲ್ವಾ, ಹೋಗಿ ಏನು ಹೋಗ್ತು ಬಿಡ ಅದಕ್ಕೇನಂತೆ Take a break.